Good morning all, welcome to A to V ಚಿಗುರು ವ್ಲಾಗ್ಸ್. ಇದು ಬಂದು ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಎದ್ದು ಸ್ನಾನ ಪೂಜೆ ಎಲ್ಲ ಆಯಿತು. ಈಗ ನನ್ನ ಮಗಳು ಎದ್ಲು, ಅವಳಿಗೆ ಹಾಲು ಕುಡಿಸಿ ಸ್ನಾನ ಮಾಡಿ ರೆಡಿ ಆಗ್ತಾಳೆ. ಅವಳಿಗೆ ಈಗ ಬ್ರೇಕ್ಫಾಸ್ಟ್ ತಿನ್ನಿಸ್ಬೇಕು. ಸೊ ಬ್ರೇಕ್ಫಾಸ್ಟ್ಗೆ ಇವತ್ತು ದೋಸೆ ಮತ್ತು ಪಲ್ಯ ಚಟ್ನಿ. ಸೊ ದೋಸೆ ಬ್ಯಾಟ್ರ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ರೈಸು, ಉದ್ದಿನಬೇಳೆ, ಅವಲಕ್ಕಿ ಮತ್ತು ಮೆಂತ್ಯ ಎಲ್ಲ ಹಾಕಿ ನೆನೆಸಿಟ್ಟಿದ್ದೀನಿ. ಸೊ ಮೆಜರ್ಮೆಂಟ್ ಹೇಳೋದಾದರೆ ಈ ಥರ ಒಂದು ಕಪ್ಪಲ್ಲಿ 3 ಕಪ್ ರೇಷನ್ ರೈಸ್ ತೊಗೊಂಡಿದ್ದೀನಿ, 1 ಕಪ್ ಉದ್ದಿನಬೇಳೆ ಮತ್ತು 3/4 ಕಪ್ಪಷ್ಟು ಅವಲಕ್ಕಿ, 2 ಸ್ಪೂನಷ್ಟು ಮೆಂತ್ಯ ಕಾಳು ಎಲ್ಲ ಹಾಕಿ ಓವರ್ನೈಟ್ ಅಂದರೆ ಒಂದು 5 to 6 hours ಸೋಕ್ ಮಾಡಬೇಕು. ಆಮೇಲೆ ಗ್ರೈಂಡ್ ಮಾಡೋಣ. ಇದನ್ನು ತುಂಬ ನುಣ್ಣಕ್ಕೂ ಇರಬಾರ್ದು, ತುಂಬ ತರಿಯಾಗೂ ಇರಬಾರ್ದು, ಆ ಥರ ಕನ್ಸಿಸ್ಟೆನ್ಸಿ ರೆಡಿ ಮಾಡ್ಕೋಬೇಕು. ಆಮೇಲೆ ರೆಡಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದೀನಿ, ಕುಕ್ಕಿಂಗ್ ಸೋಡಾ, ಒಂದು 1/2 ಟೇಬಲ್ ಸ್ಪೂನಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ. ಹಾಕಿ ಚೆನ್ನಾಗಿ ಕಲಸಿದ್ದೀನಿ. ಇದನ್ನು ಕಲಸಾದ್ಮೇಲೆ ಕನ್ಸಿಸ್ಟೆನ್ಸಿ ತಿಕ್ಕಾಗಿದ್ದರೂ ಬೆಳಗ್ಗೆ ಬೇಕಾದ್ರೆ ನಾವು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು. ಹಾಕಿ ಇದಕ್ಕೆ ಟಿಪ್ಪು ಬಂದು ಒಂದು ಹಳೇ ತವ ಇರುತ್ತಲ್ಲ, ಅದನ್ನು ಚೆನ್ನಾಗಿ ಬಿಸಿ ಮಾಡಿ ಆಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡಿ ಈ ಪಾತ್ರೆನ ಅದ್ರ ಮೇಲೆ ಇಟ್ಬಿಡಿ. ನೈಟ್ ಫುಲ್ಲು, ಬೆಳಗ್ಗೆ ನೋಡಿದ್ರೆ ಫುಲ್ಲು ಉಬ್ಬಿರುತ್ತೆ ಇದು. ಅದಾದಮೇಲೆ ಮುಂಚೆ ದಿನ ಇಡ್ಲಿ ಮಾಡಿದ್ದೆ. ಸೊ ನೆಕ್ಸ್ಟ್ ಡೇ ಅದೇ ಬ್ಯಾಟರಲ್ಲಿ ದೋಸೆ ಮಾಡ್ತಾಯಿರೋದು. ಸೊ ಬ್ಯಾಟರ್ ಬಂದು ತುಂಬ ತೆಳ್ಳಗೂ ಇರಬಾರ್ದು, ಗಟ್ಟಿಯಾಗೂ ಇರಬಾರ್ದು, ಮೀಡಿಯಮಲ್ಲಿರಲಿ. ಎರಡಕ್ಕೂ ಯೂಸ್ ಆಗುತ್ತೆ. ದೋಸೆ, ಪಡ್ಡು, ಇಡ್ಲಿ ಏನಾದರೂ ಮಾಡ್ಕೋಬೋದು. ಇದು ನಾನು ಪ್ರೀವಿಯಸ್ ಡೇ ಇಡ್ಲಿ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು, ಸಾಫ್ಟಾಗಿ. ಸೊ ಇದು ಇಡ್ಲಿ ಇಟ್ಟಿದ್ನಲ್ಲ ಮುಂಚೆ ದಿನ ಬ್ರೇಕ್ಫಾಸ್ಟ್ಗೆ, ಅದು ವಿಡಿಯೋ ಹಾಕಿದ್ದೀನಿ. ಸಾಫ್ಟಾಗಿ ಬಂದಿತ್ತು ಇಡ್ಲಿ ಅಂತೂ. ಸೊ ನೆಕ್ಸ್ಟ್ ಚಟ್ನಿ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. 1 ಕಪ್ ತೆಂಗಿನ ತುರಿ, ಈರುಳ್ಳಿ, ಪುದೀನ, ಕೊತ್ತಂಬರಿ, ಕರಿಬೇವು, ಆಮೇಲೆ ಮೆಣಸಿನ್ಕಾಯಿ 3-4, 1 ಇಂಚ್ ಶುಂಠಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಆಮೇಲೆ ಕಡಲೆಪಪ್ಪು 1 ಬೌಲ್. ಸೊ ಇದೆಲ್ಲನೂ ಒಂದು ಬಾಣಲಿಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಲ್ಲ ಸ್ವಲ್ಪ ಹುರ್ಕೋಬೇಕು, ಹಸಿ ವಾಸನೆ ಹೋಗೋದು. ತುಂಬ ಏನು ಓವರ್ ಫ್ರೈ ಮಾಡೋದೇನಿಲ್ಲ, ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಾನು ಇದಕ್ಕೆ ಬೆಳ್ಳುಳ್ಳಿ ಹಾಕೋದು ಮರ್ತೋಗಿದ್ದೆ. ಸೊ ಆಮೇಲೆ 3-4 ಎಸಳು ಬೆಳ್ಳುಳ್ಳಿ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಬಿಟ್ಟು ಸ್ವಲ್ಪ ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ರೆಡಿ. ಸೊ ಸ್ವಲ್ಪ ನೀರು ಹಾಕಿದ್ರೆ ತಿಕ್ಕಾಗುತ್ತೆ, ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕಿ. ಇದಾದಮೇಲೆ ಇಲ್ಲಿ ಇನ್ನೊಂದು ಕಡೆ ಪಲ್ಯಕ್ಕೆ ಇಟ್ಟಿದ್ದೀನಿ, ಪಲ್ಯಕ್ಕೆ ರೆಡಿ ಮಾಡಿದ್ದೀನಿ. ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಇಷ್ಟನ್ನು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ. ಅದಾದಮೇಲೆ ಕಡಲೆಬೇಳೆ 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಸೊ ಇದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ. ಟೊಮ್ಯಾಟೊ, ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಮೇಲೆ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆನ ಇದಕ್ಕೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿದ್ರೆ ಪಲ್ಯ ರೆಡಿ. ಇದು ಅದೇ ಬ್ಯಾಟರಲ್ಲಿ ದೋಸೆ ಮಾಡಿರೋದು. ಸೊ ತುಂಬ ಚೆನ್ನಾಗಿ ಬಂದಿತ್ತು ದೋಸೆ, ಕ್ರಿಸ್ಪಿಯಾಗಿ ಮಸಾಲೆ ದೋಸೆ ಥರನೇ ಇತ್ತು. ಸೊ ಚಟ್ನಿ, ಪಲ್ಯ, ದೋಸೆ ರೆಡಿ ಬ್ರೇಕ್ಫಾಸ್ಟ್ಗೆ. ಇದು ನನ್ನ ಮಗಳಿಗೆ ಪುಟಾಣಿ ದೋಸೆಗಳು ಮಾಡಿದ್ದೀನಿ. ಅವಳಿಗೆ ಈ ಥರ ಮಾಡಿದ್ರೆ ಇಷ್ಟ, ಹಾಗೆ ತಿನ್ಕೋತಾಳೆ. ಸ್ವಲ್ಪ ತುಪ್ಪ ಹಾಕಿ ಮಾಡಿದ್ದೀನಿ.
ಸೊ ಇದು ಅವಳಿಗೆ ದೋಸೆ ರೆಡಿ. ಇದು ನಮಗೆ ದೋಸೆ ತುಂಬ ಚೆನ್ನಾಗಿ ಬಂದಿತ್ತು, ದೋಸೆ ಇಡ್ಲಿ ಎಲ್ಲನೂ. ಇದೇ ಹಿಟ್ಟಲ್ಲಿ ಪಡ್ಡು ಕೂಡ ಮಾಡ್ಕೋಬೋದು. ಸೊ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿತ್ತು. ಸೊ ನೆಕ್ಸ್ಟ್ ಮಧ್ಯಾಹ್ನದ ಲಂಚ್ಗೂ ಹಂಗೆ ರೆಡಿ ಮಾಡ್ತಾಯಿದ್ದೀನಿ. ಸಾಂಬಾರು ಇವತ್ತು ಬಂದು ಮೆಂತ್ಯ ಸಾಂಬಾರು ಮಾಡೋಣ, ಮೆಂತ್ಯ ಸೊಪ್ಪಿನ ಸಾಂಬಾರು. ಇದಕ್ಕೆ 1 ಕಪ್ ತೊಗರಿಬೇಳೆ, 1/2 ಕಪ್ ಹೆಸರುಬೇಳೆ ಹಾಕಿಟ್ಟಿದ್ದೀನಿ. ಇದು ಧನಿಯಾ ಪೌಡರ್, ಸಾಂಬಾರು ಪೌಡರ್, ಖಾರದ ಪುಡಿ, ಅರಿಶಿನ. ಇದು ಮೆಂತ್ಯ ಸೊಪ್ಪು ತೊಳೆದು ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿರೋದು. ಇದಕ್ಕೆ ಸ್ವಲ್ಪ ಅವರೆಕಾಳಿತ್ತು, ಸೊ 1 ಕಪ್ ಅವರೆಕಾಳು ಹಾಕ್ತಾಯಿದ್ದೀನಿ. ಆಮೇಲೆ ಈರುಳ್ಳಿ, ಟೊಮ್ಯಾಟೊ, ಹುಣಸೆಹಣ್ಣು ಒಂದು ಸ್ವಲ್ಪ, 4 ಮೆಣಸಿನ್ಕಾಯಿ, 4ರಿಂದ 5 ಮೆಣಸಿನ್ಕಾಯಿ, 1 ಫುಲ್ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ. ಸೊ ಕುಕ್ಕರ್ಗೆ ಬೇಳೆ, ನೀರು ಜಾಸ್ತಿ ಹಾಕಬಾರ್ದು. ಸಾಂಬಾರು ಸ್ವಲ್ಪ ತಿಕ್ಕಾಗಿದ್ದರೆ ಚೆನ್ನಾಗಿರುತ್ತೆ. ಸೊ ಒಂದು 3ರಿಂದ 4 ಕಪ್ ಅಷ್ಟು ನೀರು ಹಾಕ್ಕೊಳ್ಳಿ. ಅದಕ್ಕೆ ಎಲ್ಲ ಎತ್ತಿಟ್ಕೊಂಡಿದ್ವ ಏನಿಲ್ಲ ಇಂಗ್ರೀಡಿಯೆಂಟ್ಸು, ಸಾಂಬಾರು ಪುಡಿ, ಖಾರದ ಪುಡಿ, ಆಮೇಲೆ ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಹಾಕಿ ಕುಕ್ಕರ್ಗೆ ಉಪ್ಪು ಹಾಕಿ ಆಮೇಲೆ ಮೆಂತ್ಯ ಸೊಪ್ಪು ಇಟ್ಕೊಂಡಿದ್ವಲ್ಲ ತೊಳೆದು ಹಚ್ಚಿ ಅದನ್ನು ಹಾಕಿ. ಸೊ ಉಪ್ಪು ನಿಮ್ಮ ಟೇಸ್ಟ್ ಪ್ರಕಾರ ನೋಡಿಕೊಂಡು ಹಾಕಿ. ನೀರು ತುಂಬ ಹಾಕಬೇಡಿ, ಯಾಕಂದರೆ ಕನ್ಸಿಸ್ಟೆನ್ಸಿ ತುಂಬ ತೆಳ್ಳಗಾದರೆ ಇದು ಸಾಂಬಾರು ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ನೀರು ಒಂದು 3ರಿಂದ 4 ಕಪ್ ಅಷ್ಟು ಹಾಕಿ, ಇದಕ್ಕೆ ಸಾಲ್ಟ್ ಹಾಕಿ ಎಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡಿ 2ರಿಂದ 3 ವಿಷಲ್ ಬರ್ಸ್ಕೊಳ್ಳಿ. ಸೊ ಇದು ಹಿಂಗಿದ್ರೆ ಕನ್ಸಿಸ್ಟೆನ್ಸಿ ಸಾಕು. ನೆಕ್ಸ್ಟ್ ಇದಕ್ಕೆ ಒಗ್ಗರಣೆಗೆ ಎಣ್ಣೆ ಬಿಸಿ ಹಾಕಿದೆ, ಅದಕ್ಕೆ ಸಾಸಿವೆ, ಈರುಳ್ಳಿ, ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡಿ, ಈ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ವಲ್ಲ ಬೇಳೆ ಸೊಪ್ಪು ಎಲ್ಲ ಅದನ್ನು ಬೌಲ್ಗೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಈ ಥರ ಒಂದು ಮ್ಯಾಶರ್ ತೊಗೊಂಡು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು. ಯಾಕಂದರೆ ಬೇಳೆ ತುಂಬ ತರಿ ಇದ್ದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅದಕ್ಕೆ ಸೊ ಎಲ್ಲನೂ ಹಾಕಿ ಮ್ಯಾಶ್ ಮಾಡಿ ಇಟ್ಕೊಂಡ್ರೆ ಇದು ಮೆಂತ್ಯ ಸೊಪ್ಪಿನ ಸಾಂಬಾರು ರೆಡಿ ಆಗುತ್ತೆ. ಸೊ ಕ್ವಿಕ್ಕಾಗಿ ಲಂಚ್ಗೆ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿತ್ತು ಸಾಂಬಾರು. ಸೊ ಇದೆಲ್ಲ ಆಯಿತು, ನಾನು ಆಫೀಸ್ಗೆ ಹೊರಟೆ. ಇದು ಬಂದು ನಾನು Time to sleep. Good night, Ellie. Good night. ಅವಳ ಮಲಗಿಸಿ ಅವಳ ಜೊತೆ ಸ್ವಲ್ಪ ಡೇನ ಎಂಡ್ ಮಾಡಿದೆ. ಸೊ ಇದಾಗಿತ್ತು ಇವತ್ತಿನ ಪುಟಾಣಿ ವ್ಲಾಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.